ನಿಮ್ಮಂತ ಲಾಯರ್ ಇಟ್ಕೊಂಡು ಸಫರ್ ಆಗ್ಬೇಕು. ಅದಕ್ಕೆ ಸ್ವಾಮಿ ನಾವೇ ಲಾಯರ್ ಕೆಲಸ ಏನಕ್ ಮಾಡ್ತೀರಿ? ಫೋನ್ ಮಾಡಿ ಲಾಯರ್ ಕೆಲಸ ಮಾಡೋದ್ ಬಿಟ್ಟು ಬೇರೆ ಮಾಡಿ ಹೋಗಿ. If you are not able to protect your client's interest, ಅದಕ್ಕೇನ್ ಮಾಡಕ್ಕಲ್ಲ. ನಿಮ್ ಊರಿಂದ ಕರ್ಕ ಬಂದವ್ರಿಗೆ ನಾವ್ ಕೇಳಕ್ಕಲ್ಲ. ಕಟ್ಕೆ ಬಂದಿದ್ದೀನಿ ಸ್ವಾಮಿ, ನೀಟ್ಬಿಟ್ಟನು ಸ್ವಾಮಿ 50 ಸಬ್ಮಿಷನ್ ಇವತ್ ಕಟ್ಟಿದಿರಿ. ಎಷ್ಟು ದಿವಸ ಆಯ್ತು? ಆರ್ಡರ್ ಆಗಿರೋದು ಎಷ್ಟನೇ ತಾರೀಕು? ಆರ್ಡರ್ ಆಯ್ತು ಬಂದು ನಾವೇ ಕಟ್ಟಿ ಸ್ವಾಮಿ. 9/7 ಇವತ್ತೆಷ್ಟು ಡೇಟ್? ಇವತ್ತೆಷ್ಟು ಡೇಟ್? ಅಲ್ಲ ಸ್ವಾಮಿ ರಿಚೀಸ್ ಮಾಡ್ಬೇಡಿ ಸ್ವಾಮಿ. 50 ಡಿಸ್ಮಿಸ್ ಮಾಡ್ಬೇಡಿ. RSA ಕೂತ್ಕೊಂಡು ಇಟ್ಕೊಂಡು ಕೂತಿದ್ದೀರಿ 2008ರಿಂದ. ಆರ್ಡರ್ ಮಾಡಿದ್ರೆ PF ಕೊಟ್ಟಕ್ಕಾಗಲ್ಲ. ಕಟ್ಕೆ ಬಂದಿನ ಸ್ವಾಮಿ. ಈ ಕಟ್ಕ ಬಂದ್ರೆ ಏನು ಉಪಯೋಗ? ಡಿಸ್ಮಿಸ್ ಅಲ್ಲ ಸ್ವಾಮಿ. ಇಲ್ಲ ಸ್ವಾಮಿ, ಯಾಕೆಂದ್ರೆ ಸ್ವಾಮಿ ಪಾರ್ಟಿ ಸಫರ್ ಪಡ್ತಾರೆ ಸ್ವಾಮಿ. ಸಫರ್ ಆಗ್ಬೇಕು ನಿಮ್ಮಂತ ಲಾಯರ್ ಇಟ್ಕೊಂಡಿದ್ಕೆ. ಹಳ್ಳಿಯಿಂದ ಬಂದು ನಿಮ್ಮಂತ ಲಾಯರ್ ಇಟ್ಕೊಂಡಿದ್ ಸಫರ್ ಆಗ್ಬೇಕು. ಅದಕ್ಕೆ ಸ್ವಾಮಿ ನಾವೇ ಲಾಯರ್ ಕೆಲಸ ಏನಕ್ ಮಾಡ್ತೀರಿ? ಫೋನ್ ಮಾಡಿ ಆರ್ಡರ್ ವಾಸ್ ಪಾಸ್ ಬಿಫೋರ್ ದಿಸ್ ಕೋರ್ಟ್ on 9th itself. Why you have not paid the PF? How long you want to keep this matter RSA pending before the court? ಈಗ ಆಲ್ರೆಡಿ 2 ಡಿಕೇಡ್ ಆಗಿದೆ. You are not able to pay the PF also. Shame on your black coat and gown. ಏನ್ ಸಾರಿ? 2008ನೇ ಇಸ್ವಿ RSA PF ಕೊಡಕ್ಕಾಗಲ್ಲ ಆರ್ಡರ್ ಪಾಸ್ ಮಾಡಿದ್ರು. ಲಾಯರ್ ಕೆಲಸ ಮಾಡೋದ್ ಬಿಟ್ಟು ಬೇರೆ ಮಾಡಿ ಹೋಗಿ. If you are not able to protect your client's interest, why you are doing this practice? 2008ನೇ ಇಸ್ವಿ ಇದ್ರಿ. How long we have to keep this matter? ಸರಿ ಬರ್ಬೇಕು ಕೋರ್ಟ್ ಮುಂದೆ. ಆರ್ಡರ್ ಶೀಟ್ ಒಂದು ಫೈಲ್ ಆಗಿರುತ್ತೆ. ನೀವು PF ಕೊಡ್ಲಿಲ್ಲ ಅಂದ್ರೆ ನಾವು ಕೋರ್ಟ್ ಮುಂದೆ ಮತ್ತೆ ಲಿಸ್ಟ್ ಮಾಡಿಸ್ಕೋಬೇಕು. ಅದು ಬ್ರಿಂಗಿಂಗ್ LR ಸ್ಟೆಪ್ಸ್ ತಗೊಳಕ್ ಒಂದು ಎಷ್ಟು ಯಾವಾಗ ಹಾಕಿದ್ರಿ? ವಿ ಡಿಲೇ ಅಪ್ ಟು 2988 days. ಅಪೀಲ್ ಹೋಗ್ಲಿ ಬಿಡಿ. ಕೊಡ್ರಿ ಕನ್ಕರೆಂಟ್ ಪೇಂಟಿಂಗ್ ಏನ್ ಕೊಡ್ರಿ? ಸುಮ್ನೆ ಇಟ್ಕೊಂಡು ಏನ್ ಮಾಡೋದು? RSAಗಳನ್ನ 5,000 RSAಗಳು ಪೆಂಡಿಂಗ್ ಕೋರ್ಟ್ ಅಲ್ಲಿ ಪೋಸ್ಟ್ ಮಾಡಿದ್ರೆ ಆರ್ಗ್ಯುಮೆಂಟ್ಸ್ ಬರಲ್ಲ ಲಾಯರ್ಗಳು. ಅಪಲೆಂಟ್ ಸೈಡ್ ಇದ್ರೆ ಅಪಲೆಂಟ್, ರೆಸ್ಪಾಂಡೆಂಟ್ ಬರಲ್ಲ, ರೆಸ್ಪಾಂಡೆಂಟ್ ಸೈಡ್ ಇದ್ರೆ ಅಪಲೆಂಟ್ ಬರಲ್ಲ. ಕನ್ಕರೆಂಟ್ ಪೆಂಡಿಂಗ್ ವಯಸ್ಸು ಇಟ್ಕೊಂಡು ಏನ್ ಮಾಡೋದು? ಅಪೀಲ್ ವಾಸ್ ಡಿಸ್ಮಿಸ್ಡ್. ಅಪೀಲ್ ಅಲ್ಲ, ಸೂಟ್ ವಾಸ್ ಡಿಸ್ಮಿಸ್ಡ್. ಅಡ್ಮಿಟ್ ಆಗಿದೆ ಮೇಡಮ್, ಅಡ್ಮಿಟ್ ಆಗಿದೆ. ಇನ್ನೊಂದು 20 ವರ್ಷ ಇಟ್ಕೊಳ್ಳಿ. PF paid belatedly and hence on payment of cost of rupees 1,000 payable in the registry, issue notice against the LRs of R1C as ordered by this court on 9/7/26. ಇಬ್ರು ಸೇರಿ ವಿಡ್ರಾ ಮಾಡಿದಿರಾ? ಇಲ್ಲ ಸ್ವಾಮಿ, ಅವ್ರು ನಮ್ ಇಂಟಿಮೇಷನ್ ಕೊಡದೇನೆ ವಿಡ್ರಾ ಮಾಡ್ಕೊಂಡಿದ್ದಾರೆ. ಇಲ್ಲ ಇಲ್ಲ ಸ್ವಾಮಿ. ಎಸ್ ಮೈ ಲಾರ್ಡ್, ನೀವು ಪಾರ್ಟಿ ಕೇಳಬಹುದು ಸ್ವಾಮಿ. ಆರ್ಡರ್ ಶೀಟ್ ಇದೆಯಾ? ಆರ್ಡರ್ ಶೀಟ್ ಅನ್ನು ಹಾಕ್ತೀನಿ ಸ್ವಾಮಿ. ಅಲ್ಲಿದು ಅಲ್ಲಿ ಹಾಕ್ತೀನಿ ಸ್ವಾಮಿ. ವಿಡ್ರಾ ಮಾಡ್ಕೊಳ್ಳುವಾಗ ವಿಡ್ರಾ ಮಾಡ್ಕೊಳ್ಬೇಕಾದ್ರೆ ನಮ್ಗೆ ಇಂಟಿಮೇಷನ್ ಕೊಟ್ಟಿಲ್ಲ ಸ್ವಾಮಿ. ನಾವು ಬೇಕಾದ್ರೆ ಆರ್ಡರ್ ಶೀಟ್ ನ ಫೈಲ್ ಮಾಡ್ತೀನಿ. ನಮ್ಗೆ ಇಂಟಿಮೇಷನ್ ಕೊಡಲಿಲ್ಲ. ಎಲ್ಲರೂ ಬೇಕಾದ್ರೆ ಅಂತಿಲ್ಲ. ಯಾಕೆ ಹಂಗ ಸಬ್ಮಿಷನ್ ಮಾಡ್ತೀರಾ? ಸಾರಿ ಮೈ ಲಾರ್ಡ್, ಸಾರಿ ಮೈ ಲಾರ್ಡ್. ನಂಗೆ ಬೇಕಾಗಿಲ್ಲ, ನಿಮಗೆ ಬೇಕಾಗಿರೋದು. ಹೌದು ಸ್ವಾಮಿ. ಎಲ್ಲಾ ಲಾಯರ್ಗಳು ಹಂಗ ಸಬ್ಮಿಷನ್ ಮಾಡ್ತೀರಿ ಬೇಕಾದ್ರೆ ಅಂತ. Kindly pass over lordship. We'll submit all the. Without the parties present, how will they withdraw? Only one submission, my You lord. have to substantiate what had happened Yes, on my the lord. date of consideration of joint petition. ಹೌದಲ್ವಾ? My lord. ಮತ್ತೆ ಹೇಳಿ. 11 ಲಕ್ಷಕ್ಕೆ ಒಪ್ಪಿಗೆ ಆಗಿದ್ದು ಸ್ವಾಮಿ. ಆಯ್ತು, ಈಗ 11 ಲಕ್ಷ ಬ್ಯಾಲೆನ್ಸ್ ಕೊಟ್ರೆ ಮಾಡ್ಕೋತೀರಾ ಜಾಯಿಂಟ್ ಪಿಟಿಷನ್? Please, Lord. Please. ಹೇಳ್ರಿ. 5 ಲಕ್ಷ ಆಲ್ರೆಡಿ ಕೊಟ್ಟಿದ್ದು ಸ್ವಾಮಿ. 5 ಕೊಟ್ಟಿದ್ರಿ, ನಾನು ಬಾಕಿ 6 ಕೊಟ್ರೆ ರೆಡಿ ಮಾಡಿ. ಬ್ಯಾಲೆನ್ಸ್ ಕೊಡ್ತೀವಿ ಸ್ವಾಮಿ. ಯಾವಾಗ ಕೊಡ್ತೀರಿ ಹೇಳಿ? ಮತ್ತೆ ರಿಓಪನ್, ನಾನೇ ರಿಓಪನ್ ಮಾಡಕ್ ಆರ್ಡರ್ ಬರೀತೀನಿ ಕೆಳಗಿನ ಕೋರ್ಟಲ್ಲಿ. ಯಾವಾಗ ಅದಾಗಿದ್ದು? ಆಯ್ತು, ಪಾಸ್ ಓವರ್ ನೋಡೋಣ. Lordship, in fact, Lordship may post it day after. I can produce the actual calculations. I have the order sheet, Lordship. ಈ ಕ್ಯಾಲ್ಕುಲೇಷನ್ ಬೇಡ. ಜಾಯಿಂಟ್ ಪಿಟಿಷನ್ ಆಗಿತ್ತಲ್ವಾ? Yes, my lord. ಯಾವ ವರ್ಷದಲ್ಲಿ ಫೈಲ್ ಮಾಡಿದ್ರು? ಯಾಕಂದ್ರೆ from the last 2 dates they are saying that they are ಯಾವ ವರ್ಷದಲ್ಲಿ ಫೈಲ್ ಆಗಿದೆ? 25. ಅಲ್ಲಿ. Yes, Lordship. ಈಗ ನಿಮ್ ಪ್ರಕಾರ ನಾನ್ ಪೇಮೆಂಟ್ ಆಫ್ ಬ್ಯಾಲೆನ್ಸ್ ಅಮೌಂಟ್ ಇಟ್ ವಾಸ್ ನಾಟ್ True. comes to an end, ಹೌದಲ್ಲ? Yes. ಈಗ ನಾವು ದೇ ಆರ್ ರೆಡಿ ಟು ಪೇ ದಿ 6 lakhs ಬ್ಯಾಲೆನ್ಸ್ ಏನಿದೆಯೋ ಅಟ್ಲೀಸ್ಟ್ ನೆಮ್ಮದಿ ಮಾಡ್ಕೊಳ್ಳಿ. ಹೋಗಿ ದುಡ್ಡು ಕೊಡ್ತಾರಂತಲ್ಲ, ಪಾಸ್ ಓವರ್ ಮಾಡಿರ್ತೀನಿ. ಅವ್ರು ಹಂಗ ಹೇಳ್ತಾರೆ, then pass over ಆದ್ಮೇಲೆ ಇದ್ ಮಾಡ್ತೀವಿ ಸ್ವಾಮಿ. ನೋಡ್ ಅವ್ರಿಗೆ ಹೇಳ್ತಾ ಇದಾರಲ್ರಿ. Please, Lordship. ಈಗ ದುಡ್ಡು ಕೊಟ್ರೆ ನಾನೇ ಆರ್ಡರ್ ಬರೀತೀನಿ, ರೆಸ್ಟೋರ್ ದಿ ಪಿಟಿಷನ್ ಅಂಡ್ ಕನ್ಸಿಡರ್ ದಿ ಜಾಯಿಂಟ್ ಪಿಟಿಷನ್ ಅಂತ. ಆಗ್ಬೋದಾ? Great. ಅಷ್ಟೇ, ಮುಗ್ದೋಯ್ತು. ರಾಜ್ಯ ಇಲ್ಲಿಗೆ ಮುಗ್ದೋಗ್ತದೆ. ಇನ್ನು ಎಷ್ಟು ವರ್ಷ ಇಟ್ಕೊಂಡು ಬರೀ ಕೋರ್ಟಲ್ಲೇ ಒದ್ದಾಡ್ತೀರಿ? In fact, the Lordship also had told there are two responses. ಆಯ್ತ್ರಿ, ಈಗ ಆಯ್ತಲ್ಲ, ಕೊಡ್ತೀರಾ ಮೇಡಮ್? Yes, my lord. ಹೇಳಿ ಫಸ್ಟ್.
ಸಬ್ಮಿಷನ್ ಮಾಡಿ ಪಾಸ್ ಅವರು. ಅದ್ರೊಳಗೆ ನೀವು ಅದೇನ್ ಬ್ಯಾಲೆನ್ಸ್ ಅಮೌಂಟ್ ಇದೆ ನೋಡಿ, ಮೇಂಟೆನೆನ್ಸ್ ಎಷ್ಟು ಕೊಟ್ಟಿದ್ದಾರೆ ಅದನ್ನ ಪ್ಲೀಸ್. ಹೇಳ್ರಿ ಏನಾಯ್ತು? ಏನೋ ಕೊಡ್ತೇವೆ ದುಡ್ಡು ಅಂದ್ರಲ್ಲ. 1 ಲಕ್ಷ ಕೊಡ್ತೀವಿ ಸ್ವಾಮಿ. In 4 lakhs 50,000 ಬ್ಯಾಲೆನ್ಸ್ ಇರುತ್ತೆ. Within 1 month we'll clear it out. ಅದಲ್ರಿ, ಇದ್ಯಾವ್ದು ಇದ್ರದ್ ಕೇಸ್ ಅಲ್ವಾ? 11 ಲಕ್ಷ ಜಾಯಿಂಟ್ ಮೆಮೋ, Joint memo. 5 ಲಕ್ಷ ಕೊಟ್ಟಿರೋದು. 5 ಲಕ್ಷ ಕೊಟ್ಟಿವಿ ಸ್ವಾಮಿ. ಅದರಲ್ಲಿ ಇನ್ 50,000 ಆಲ್ಸೋ 5 ಲಕ್ಷ ಮೊದ್ಲು ಕೊಟ್ಟಿರಿ, ಡಿಡಿ ಅವಾಗ ಡಿಡಿ ಕೊಟ್ಟಿದ್ರಿ, ಇನ್ನು 6 ಲಕ್ಷ ಬ್ಯಾಲೆನ್ಸ್ ಇದೆ ಅದ್ರ ಪ್ರಕಾರ. ಅದರಲ್ಲಿ 50,000 23/6 ಪೇಮೆಂಟ್ ಆಗಿದೆ ಸ್ವಾಮಿ. 50,000 ಅದೆಲ್ಲ ನಿಮ್ಮ ಅರಿಯರ್ಸ್ ಆಫ್ ಇದ್ರ ಮೇಲೆ ಬಂದಿರೋದು. ಹೌದು. ಮೊದ್ಲು ಅರಿಯರ್ಸ್ ಇತ್ತಲ್ವಾ? Yes, my lord. ಅರಿಯರ್ಸ್ ಕೊಡಿ ಅಂತ ಅಂದ್ವಿ, Yes, my lord. ಅರಿಯರ್ಸ್ ಕೊಟ್ಟಿದ್ದೀರಿ ಅಷ್ಟೇ ನೀವು. My lord. ಅದನ್ನ ನೀವು ಅದ್ರಲ್ಲಿ ಡಿಡಕ್ಟ್ ಮಾಡಕ್ ಬರಲ್ಲ. ವಾಟ್ ಎವರ್ ದಿ ಮೇಂಟೆನೆನ್ಸ್ ನಾವು ಯು ಪೇಡ್ ದಟ್ ಈಸ್ ಟುವರ್ಡ್ಸ್ ದಿ ಅರಿಯರ್ಸ್ ಆಫ್ ಮೇಂಟೆನೆನ್ಸ್. ನಿಮ್ಮ ಇನ್ನ ಜಾಯಿಂಟ್ ಮೆಮೋ ಪ್ರಕಾರ 5 ಕೊಟ್ಟಿದ್ರಿ, ಇನ್ನು 6 ಕೊಡ್ಬೇಕು. 6 ಯಾವಾಗ ಕೊಡ್ತೀರಿ ಅವಾಗ 1 ಲಕ್ಷ ಇವತ್ತು ಕೊಡ್ತೀವಿ ಸ್ವಾಮಿ. 1 ಲಕ್ಷನ 1 ಲಕ್ಷ. ಹಂಗ್ ಮಾಡಕ್ಕಾಗಲ್ಲ ನೀವು. 1 ಮಂತ್ ಅಲ್ಲಿ ರಿಮೈನಿಂಗ್ 5 ಕೊಡ್ತೀವಿ ಸ್ವಾಮಿ. ಜಾಯಿಂಟ್ ಪಿಟಿಷನ್ ಅಲ್ಲಿ ಅವ್ರು 11 ಲಕ್ಷ ಇನ್ ಅಂಡರ್ಸ್ಟ್ಯಾಂಡಿಂಗ್ ವಾರೀಸ್ ಮೇಂಟೆನೆನ್ಸ್ ಅಲ್ಲಿ ಅವ್ರು ಹಾಕಿರೋದು ಆ ಫಿಗರ್ ಏನಂತ 11 lakhs which they told for a settlement figure in the joint report and the 13 days before the family court that was erased out of the 11 lakh with arrears ಅಂತನಾ? 11 lakhs figure was a cumulative figure of the what was One supposed time to be maintenance arrears ಅಂತ ಕೊಟ್ಟಿರೋದು. 2025 ಫೈಲ್ ಮಾಡಿದ್ರು. ಅದು 11 lakhs ನ one time settle ಮಾಡ್ಬಿಟ್ಟು ಡಿವೋರ್ಸ್ ಕೊಡಿ ಅಂತ ಹಾಕಿರೋದು ಅವರು. My client was misguided because both the parties had the same advocate. Later thereafter she obtained an NOC from the same advocate and she withdrew the petition. ಅಲ್ಲ ಸರಿ, ಅವಾಗ ಕನ್ಸೆಂಟ್ ಕೊಟ್ಟಿದ್ರೆ ಇಲ್ಲ? Consent 11 ಲಕ್ಷ ಕನ್ಸೆಂಟ್ ಕೊಟ್ಟಿದ್ರೆ ಇಲ್ಲ? That time it was under my ಕೊಟ್ಟಿದ್ರಲ್ಲ? brother's instruction. It was misguided by my brother, which is why I took next step by obtaining the NOC and I one withdrew the submission, case. my lord. ಆಯ್ತ್ರಿ, ಬೆಳಗ್ಗೆ ಏನ್ ಹೇಳಿದ್ರಿ ನೀವು? ಹೌದಾ? 6 ಲಕ್ಷ ಕೊಟ್ರೆ ರೆಡಿ ಅಂತ ಹೇಳಿದ್ರಲ್ವಾ? ದಟ್ ಈಸ್ ದ ರೀಸನ್ ಓನ್ಲಿ ಐ ಅಡ್ವೈಸ್ ದೆಮ್. That has been misunderstood for the fact that I have a minor kid. ಅವ್ರು ಬರೀ ಅರಿಯರ್ಸ್ ಮಾತ್ರ ಕೊಟ್ಬಿಟ್ಟು ಸೆಟಲ್ ಮಾಡ್ಕೊಳ್ಳೋದು. ಆಯ್ತು ಬಿಟ್ಬಿಡಿ, ನಮಗ್ ಬಿಟ್ಬಿಡಿ, ಅದಕ್ಕೂ ಇದಕ್ಕೂ ನಮ್ ಸಂಬಂಧ ಇಲ್ಲ. ಹಂಗಾರೆ ನೀವು ಜಾಯಿಂಟ್ ಮೆಮೋ ಜಾಯಿಂಟ್ ಪಿಟಿಷನರ್ ಹಾಕೊಳ್ಳಿ, ಏನಾರು ಮಾಡ್ಕೊಳ್ಳಿ, ಈ ಕೇಸಿಗೆ ಸಂಬಂಧಪಟ್ಟಂತ ಮಾತ್ರ ಹೇಳಿ. ಹಂಗಾರೆ ಇಬ್ರುನು ನೀವು ಬೆಳಗ್ಗೆ ನೀವು ರೆಡಿನ ಹೊತ್ತಿಗೆ ನಾನು ಹೇಳಿದೆ. But I sought instruction and clarity. ಈಗಿಲ್ವಾ? God, I sought clarity, Lordship. ಕ್ಲಾರಿಟಿ ಅಂದ್ರೆ ಈಗ ಏನ್ ಸೆಟ್ಲ್ಮೆಂಟ್ ಇದೆಯೋ ಇಲ್ವೋ? ಇಲ್ಲ 11 ಲಕ್ಷ ಬ್ಯಾಲೆನ್ಸ್ ಕೊಟ್ರೆ, ಈಗ 5 ಕೊಟ್ಟಿದ್ದಾರೆ, ಇನ್ನು 6 ಕೊಟ್ರೆ 11 ಲಕ್ಷ ಅವ್ರ ಸೆಟಲ್ಮೆಂಟ್ ಅಲ್ಲಿ ಹಾಕಿರೋ ಇಟ್ಸ್ ನಾಟ್ ಎ ಡಿಫರೆಂಟ್ ಫಿಗರ್, Lordship. ಹಾ That is same as what accumulated ಆಯ್ತು of the ಬಿಟ್ಬಿಡಿ. arrears. ಈಗ ನೀವು ಎಷ್ಟಿದೆ ಮೇಡಮ್? ಈಗ ಅರಿಯರ್ಸ್ ಎಷ್ಟು ಉಳಿಯುತ್ತೆ? ಈಗ ನಿಮ್ ಪ್ರಕಾರ 5 ಲಕ್ಷ ಜಾಯಿಂಟ್ ಪಿಟಿಷನ್ ಕೊಟ್ಟಿದ್ನೋ ಅಡ್ಜಸ್ಟ್ ಮಾಡ್ಕೊಳ್ಳಿ ಅರಿಯರ್ಸ್ಗೆ ಅಂತ ಹೇಳಿದ್ರಿ ನೀವು, ಅದೇ ಮೈ ಲಾರ್ಡ್. ಅಲ್ವಾ? 9 ಲಕ್ಷ ಇತ್ತು ಸ್ವಾಮಿ. 9 ಲಕ್ಷದಲ್ಲಿ 5 ಲಕ್ಷ ಡಿಡಿ ಕೊಟ್ಟು, ಅಂದ್ರೆ ಅವ್ರು ಹೇಳ್ತಿರೋ ಪ್ರಕಾರ 5 ಲಕ್ಷ ಡಿ ಡಿ ಜಾಯಿಂಟ್ ಪಿಟಿಷನ್ ಫೈಲ್ ಮಾಡಿದ್ದ 5 ಇದೆ. 11 ಲಕ್ಷ ಅದಲ್ದಲೆ ನೀವು 50,000 ಮತ್ತೆ ಪೇಮೆಂಟ್ ಮಾಡಿದ್ವಿ ಸ್ವಾಮಿ. 23/6 ಈಗ ನಿಮ್ ಮೆಮೋ ಆಫ್ ಕ್ಯಾಲ್ಕುಲೇಷನ್ ಹಾಕಿದ್ರಲ್ಲ, ಎಷ್ಟಿದೆ ಮೇಡಮ್? Memo 7,77,000 ಪೇಮೆಂಟ್ ಆಗಿದೆ ಸ್ವಾಮಿ. 7,77,000 77,000. ನಿಮ್ದೇನ್ ಡಿಸ್ಪ್ಯೂಟ್ ಇದೆಯೇನ್ರಿ? No, ಅದಕ್ಕೆ only with regards to 50,000 which they made. Only with regards to the last 50,000 payment which they made. That does not forfeit. ಈಗ ಅವ್ರು ಏನ್ ಮೆಮೋ ಆಫ್ ಕ್ಯಾಲ್ಕುಲೇಷನ್ ಹಾಕಿರಾ? ದುಡ್ಡು ಬಂದಿದ್ಯಾ ನಿಮ್ ಹತ್ರ? Please, Lordship. ಬಂದಿದೆ, ಏನ್ ಡಿಸ್ಪ್ಯೂಟ್ ಏನಿಲ್ಲ, ಇಲ್ಲ. ಹೌದಾ? ಹೌದು. ಈಗ ಅದಾದ್ಮೇಲೆ ಇನ್ನೆಷ್ಟು ಉಳಿತ್ ಮೇಡಮ್ ಅರಿಯರ್ಸ್ ಆಫ್ ಮೇಂಟೆನೆನ್ಸ್? 9 lakhs ಅಲ್ಲಿ 7,77,000 ಆಗಿದೆ ಸ್ವಾಮಿ. No, Lordship. Remain. If I may just tell the facts again, Lordship. ಈ revision ಫ್ಯಾಕ್ಟ್ಸ್ ಬಿಟ್ಬಿಡ್ರಿ, ಫಸ್ಟ್ ಹೇಳ್ರಿ ನಿಮಗೆ ಈಗ ಆಸ್ ಆನ್ ಟುಡೇ ಅರಿಯರ್ಸ್ ಎಷ್ಟು ಬರಬೇಕು? as of now it's 11 lakhs, Lordship. 11 ಲ್ಯಾಕ್? Yes, please, Lordship. ಅವ್ರು 9 ಅಂತಾರೆ, ನೀವು 11 ಅಂತ. 11 lakhs, Lordship. ನೀವು ಕ್ಯಾಲ್ಕುಲೇಷನ್ ಮೆಮೋ ಹಾಕಿದೀರಾ? Please. ಕೊಡಿ, ಅದು ಎಲ್ಲಿದೆ Calculation ನೋಡಿ, memo ಹಾಕಿಲ್ಲ, ಕೊಡಿ ನಾವು ಮೇಡಮ್. ಹಾಕಿಲ್ಲ. ಇಲ್ಲ ಇದೆಯಾ? The last, no, ನಾವು ಹಾಕಿಲ್ಲ ಸ್ವಾಮಿ. Last day the director, the Lordship. ಮೆಮೋ ಆಫ್ ಕ್ಯಾಲ್ಕುಲೇಷನ್ ಅಂತ ಇವತ್ತು ಯಾರ ಕೊಟ್ಟಿದಾರಲ್ರಿ? ನಾನ್ ಹಾಕಿರೋ ಸ್ವಾಮಿ. ಅವ್ರು ನೀವು ಕೊಟ್ಟಿಲ್ವಾ? The last date ಅವ್ರು ಹಾಕ್ಬೇಕಂತ ತಾವು ಆರ್ಡರ್ ಮಾಡಿದ್ರಿ ಸ್ವಾಮಿ. ಈಗ ನೀವು ಹಾಕಿ ತಗೊಳ್ಳಿ. ದ ಕೌನ್ಸಿಲ್ ಫಾರ್ ದ ಪಿಟಿಷನರ್ ಹ್ಯಾಸ್ ಫೈಲ್ಡ್ ಮೆಮೋ ಆಫ್ ಕ್ಯಾಲ್ಕುಲೇಷನ್ having paid the arrears of maintenance in all 7,77,000 and counsel for the respondent not disputes the same but claims that total amount due is rupees 11 lakh and hence counsel for the respondent is directed to file a memo of calculation with regard to the arrears of maintenance within 1 week. List this matter on ಯಾವತ್ತು ಹಾಕ್ತೀರಿ? Next week anytime. ಅವ್ರಿಗೆ ಮೊದ್ಲೇ ಅಡ್ವಾನ್ಸ್ ಆಗಿ ಕೊಟ್ಬಿಡಿ Please. ನಿಮ್ ಕಾಪಿ ಕ್ಯಾಲ್ಕುಲೇಷನ್. ಅವ್ರ ಮತ್ತೆ ಅದ್ಕೊಂಡು ಡೇಟ್ ಕೇಳೋದ್ ಬೇಡ. ಆಯ್ತು, ಯಾವಾಗ ಒಂದು ಡೇಟ್ ಕೊಡಿ ಮೇಡಮ್. 11/12/8 ನೆಕ್ಸ್ಟ್ ವೆಡ್ನೆಸ್ಡೇ 22
Imtiaz B. ಒಂದು ಕೈಂಡ್ ಸಬ್ಮಿಷನ್. ಯಾವ ಕೈಂಡು ಇಲ್ಲ ಏನೂ ಇಲ್ಲ. ಅದ ಕಂಪ್ಲೇಂಟ್ ಮಾಡ್ತೀನಿ ಸ್ವಾಮಿ. ಕಂಪ್ಲೈನ್ಸ್ ಗೆ 6 ಸಲಿಗೆ ಎಷ್ಟು ಕಾಸ್ಟ್ ಆಗುತ್ತೆ ಗೊತ್ತಾ? ಒಂದ್ಸರಿ ಫೈಲ್ ಕೋರ್ಟ್ ಮುಂದೆ ಬರ್ಬೇಕಾರೆ ಎಷ್ಟ್ ಜನಕ್ಕೆ ಸಂಬಳ ಕೊಡ್ಬೇಕು ಗೊತ್ತಾ? ನನಗ್ ಕೊಡ್ಬೇಕು, ಅವ್ರಿಗೆ ಕೊಡ್ಬೇಕು, ಪೆಂಡಿಂಗ್ ಬ್ರಾಂಚ್ ಕೊಡ್ಬೇಕು, ಸ್ಟಾಫ್ಗೆ. ನಿಮ್ಗೆ 6 ಸಲ ಬಂದಿದೆ, ಇದು 7ನೇ ಸಲ. ಎಸ್ ಮೇಡಮ್ ಪ್ಲೀಸ್ ಅಲ್ಲ ಕಂಪ್ಲೇಂಟ್ ಮಾಡ್ತೀನಿ ಸ್ವಾಮಿ. ಮತ್ತೆ ನಾನು ಯೂಸ್ ಮಾಡೋದಿಲ್ಲ. ಬೆಳಗ್ಗೆ ಒಬ್ರಿಗೆ ಹೇಳಿದೀನಿ ಕರಿ ಕೊಟ್ಬಿಟ್ಟು ಬೇರೆ ಕೆಲಸ ಮಾಡಿ ಅಂತ. ಕೊಡಿ ಡೇಟ್, ಕಾಸ್ಟ್ ಕಟ್ಬೇಕು ಸರಿ. ಒಂದ್ ವಾರದಲ್ಲಿ. ಕಟ್ಲಿಲ್ಲ ಅಂದ್ರೆ ಡಿಸಿಗೆ ಬರಿತೀನಿ ರಿಕವರಿಗೆ. ಇಫ್ ನಾಟ್ ಪೇಡ್ ದಿ ಕಾಸ್ಟ್ ಲಿಸ್ಟ್ ದಿ ಮ್ಯಾಟರ್ ಫಾರ್ ಅಲ್ಲ ಇವತ್ತೇ ರಿಕವರಿ ಇನ್ ಅಕಾರ್ಡೆನ್ಸ್ ವಿತ್ ಲಾ. ಆಫೀಸ್ ಅಬ್ಜೆಕ್ಷನ್ಸ್ ಇವತ್ತೇ ಕಂಪ್ಲೇಂಟ್ ಮಾಡ್ತೀನಿ ಸ್ವಾಮಿ ಪ್ಲೀಸ್. ಇವತ್ತು ಕಂಪ್ಲೇಂಟ್ ಮಾಡಿ ಕಾಸ್ಟ್ ಕಟ್ತೀರಾ 10,000? ಅಲ್ಲ, ಜೀವ ಉಳಿಸ್ತೀನಿ ಫೈಲ್ಗೆ. ಆಫೀಸ್ ಅಬ್ಜೆಕ್ಷನ್ಸ್ ಕಂಪ್ಲೇಂಟ್ ಮಾಡ್ತೀನಿ ಸ್ವಾಮಿ. ಮಾಡ್ತೀರಾ? ಆಯ್ತು ಸ್ವಾಮಿ. ಆಯ್ತು. ಇನ್ಸ್ಟೆಡ್ ಆಫ್ ತಗೊಳ್ಳಿ. Heard on A number 1 of 26 for recalling the order dated 29/6/26, and this matter was listed for 6 times before this court for non-compliance. And now council would submit that going to pay the cost. And hence cost of rupees 10,000 is imposed, and IA is allowed and directed to comply the office objection today itself. ಎಸ್ ಮೇಡಮ್. And if office objection complied, list this matter for admission. Date code next week. 28. 12/8. ಮತ್ತೊಬ್ಳು Sitting